ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಖರ್ಗೆ ಅವರ ಕಟ್ಟಾಜ್ಞೆಗೆ ಬೆಚ್ಚಿ ಬಿದ್ದ ರಾಜ್ಯ ಕೈಪಾಳೆಯ. ಕೈ ಮಿನಿಸ್ಟರ್ಸ್ಗೆ ಅತ್ಯಂತ ಪ್ರಭಾವಿಗಳು ತಮ್ಮ ಬೆನ್ನಿಗೆ ಇಷ್ಟಿಷ್ಟು ಶಾಸಕರಿದ್ದಾರೆ ಅಥವಾ ನಾವು ಮನಸ್ಸು ಮಾಡಿದ್ರೆ ಏನು ಮಾಡ್ತೀವಿ ಅಂತೆಲ್ಲ ಅಲ್ಲಲ್ಲಿ ಶಕ್ತಿ ಪ್ರದರ್ಶನ ಮಾಡ್ತಿರುವಂಥವ್ರಿಗೆ, ದೊಡ್ಡ ಕುರ್ಚಿಯ ಕನಸು ಕಾಣ್ತಿರೋರಿಗೆ ಖರ್ಗೆ ಅವರು ಬಿಗ್ ಶಾಕ್ ಒಂದನ್ನು ಕೊಟ್ಟಿದ್ದಾರೆ. CM DCMಗೆ ನೇರ ಸೂಚನೆಯನ್ನು, ಅಂತಿಮ ಸೂಚನೆಯನ್ನು ಕೊಡುವ ಮೂಲಕ. ಏನದು ಹಾಗಾದರೆ ಕೈಪಾಳ್ಯದಲ್ಲಿ ಮಹತ್ವದ ಬೆಳವಣಿಗೆ, ಹೈಕಮಾಂಡ್ ಬಿಗ್ ಡೆಸಿಷನ್ ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಕಾಂಗ್ರೆಸ್ನಲ್ಲಿ BJPಯಲ್ಲಿ ಪರಿಸ್ಥಿತಿ ಭಿನ್ನವಾಗಿಲ್ಲ. BJPಯಲ್ಲಂತೂ ಕಾಡ್ಗಿ ಚಾವರಿಸ್ಕೊಂಡು ಈಗ BJP ಹೈಕಮಾಂಡ್ ಏನೇ ಮಾಡಿದ್ರೂ ದ್ವಾರದ ಹಂತಕ್ಕೆ ಹೊತ್ಕೊಂಡು ಉರಿತಿದೆ. ಈಗ ಶತ ಪ್ರಯತ್ನದಲ್ಲಿದ್ದಾರೆ ಸರಿ ಮಾಡೋದಕ್ಕೆ. ಬೇರೆಯದ್ದೇ ಒಂದು ಫಾರ್ಮುಲಾ ರೆಡಿ ಆಗ್ತಿದೆ BJP ಅಧ್ಯಕ್ಷರನ್ನ ಮತ್ತು ರೆಬಲ್ಗಳನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ. ಈ ಕಡೆ ಕಾಂಗ್ರೆಸ್ನಲ್ಲಿ ನೋಡಿ, ಖರ್ಗೆ ಅವರ ಕಟ್ಟಾಜ್ಞೆಯ ಬಳಿಕ ಸ್ವಲ್ಪ ಸೈಲೆಂಟ್ ಆಗಿದ್ರು. ಆಮೇಲೆ ಪರೋಕ್ಷವಾಗಿ ಸ್ಟೇಟ್ಮೆಂಟ್ಗಳು ಶುರುವಾಯಿತು. ಅವ್ರ ಹೇಳಿಕೆ ಆದಮೇಲೂ KPCC ಅಧ್ಯಕ್ಷ ಕುರ್ಚಿ ಖಾಲಿ ಆಗೋದು ಯಾವಾಗ ಅಂದರೆ CM ಕುರ್ಚಿಲಿ DK ಕೂತಾಗ ಅನ್ನೋ ಸ್ಟೇಟ್ಮೆಂಟ್ ಬಂತು. ನೇರವಾಗಿ ಹೇಳ್ತಿದ್ದವರು ಕೆಲವರು ಸ್ವಲ್ಪ ಪರೋಕ್ಷವಾಗಿ ಹೇಳೋಕೆ ಶುರು ಮಾಡಿದ್ರು. ಆದರೆ ಹೇಳೋದಂತೂ ಬಿಡ್ತಾ ಇಲ್ಲ. ಕೆಲವರು ಒಂದು ಹಂತಕ್ಕೆ ಸೈಲೆಂಟ್ ಆಗಿದ್ರೆ ಕೇಳಬೇಡ್ರಪ್ಪ ಅಂತ ಮೀಡಿಯಾದಿಂದ ಅಂತರ ಕಾಯ್ದುಕೊಳ್ತಿದ್ದಾರೆ. ಅದರ ಚಟುವಟಿಕೆಗಳು ಒಳಗೊಳಗೆ ನಡೀತಿದ್ದಾವೆ. ಈ ಹೊತ್ತಲ್ಲಿ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವ್ರಿಗೆ ನೇರ ಬೆಳಗಾವಿ ಕಾರ್ಯಕ್ರಮ ಆದ ಬಳಿಕ ನಡೆದಿರೋ ಬೆಳವಣಿಗೆ ಇದು. ಖರ್ಗೆ ಅವರು ಕಟ್ಟಾಜ್ಞೆಯನ್ನು ಹೊರಡಿಸಿದ್ದಾರೆ. ಬಹುಶಃ ಪಕ್ಷದ ಭವಿಷ್ಯದ ದೃಷ್ಟಿಯಿಂದ, ಹಿತದೃಷ್ಟಿಯಿಂದ ಖರ್ಗೆ ಅವರ ಜೊತೆಗೆ ಸೋನಿಯಾ ರಾಹುಲ್ ಗಾಂಧಿ ಅವರ ಕಟು ನಿರ್ಧಾರವೂ ಆಗಿರಬಹುದು ಇದು. ಬಹಳಷ್ಟು ಜನ ಏನಂದ್ಕೊಂಡಿದ್ದಾರೆ, ತನಗೆ ಅಧಿಕಾರ ಸಿಗಬೇಕು, ದೊಡ್ಡ ಕುರ್ಚಿ ಸಿಗಬೇಕು, ಸಿಗದೇ ಇದ್ರೆ ನಾನು ಪಕ್ಷಕ್ಕೆ ಸೆಡ್ಡು ಹೊಡೆಯಬಲ್ಲೆ, ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬಲ್ಲೆ, ಸರ್ಕಾರ ಶೇಕ್ ಮಾಡಬಲ್ಲೆ ಅನ್ನೋ ಮೆಸೇಜ್ ಆಗಾಗ ರವಾನೆ ಆಗ್ತಿದೆಯಲ್ಲ, ಅದಾಗಲ್ಲ. ನೆನಪಿಟ್ಕೊಳ್ಳಿ, ನೀವು ಏನಾದರೂ ಹೆಚ್ಚು ಕಡಿಮೆ ಮಾಡೋದಕ್ಕೆ ಹೋದರೆ, ನೀವು ಎಷ್ಟೇ ಪ್ರಭಾವಿ ಆಗಿರಲಿ, ನಿಮ್ಮನ್ನು ಕಿತ್ತು ಬಿಸಾಕ್ತೀವಿ, ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಕೂರೋದಕ್ಕೆ ಬಿಡಲ್ಲ ಅನ್ನುವ ನೇರ ಸಂದೇಶವನ್ನು ಖರ್ಗೆ ಅವರು ಕೊಟ್ಟಿದ್ದಾರಂತೆ. ಈಗ ಅವ್ರು ಎಷ್ಟೇ ಪ್ರಭಾವಿಯಾಗಿರಲಿ ಅವರನ್ನು ಸಂಪುಟದಿಂದ ಹೊರದಬ್ಬಲಾಗತ್ತೆ. ಇದು ಫೈನಲ್ ಮೆಸೇಜ್. ನಿಮ್ಮ ತಂಡದವ್ರಿಗೆ ಹೇಳ್ಕೊಂಡ್ಬಿಡಿ, ತಾವು ಭಯಂಕರ ಪವರ್ಫುಲ್ ಇದ್ದೀವಿ ಅಥವಾ ನಮಗೆ ದೊಡ್ಡ ಸಮುದಾಯದ ಬಲ ಇದೆ ಅಂತನೋ, ಹಣಬಲ, ಜನಬಲ ಯಾವುದೇ ಲೆಕ್ಕಾಚಾರದಲ್ಲಿ ಆ ಭ್ರಮೆಯಲ್ಲಿದ್ದರೂ ಕೂಡ ಡೋಂಟ್ ಕೇರ್. ಕೆಲವೇ ದಿನಗಳಲ್ಲಿ ಆ್ಯಕ್ಷನ್ ಆಗುತ್ತೆ. ತುಂಬ ದೂರ ಇರುತ್ತೆ, ಯಾವಾಗೋ ಮಾಡ್ತೀವಿ ಅಂತಾರೆ, ಆಮೇಲೆ ಏನೂ ಆಗಲ್ಲ. ಆ ಥರ ಅಲ್ವೇ ಅಲ್ಲ. ಪಕ್ಷಕ್ಕೆ ತುಂಬ ಕಾಸ್ಟ್ಲಿ ಆಗ್ತಿದೆ ಇವರ ನಡೆ. ಹೈಕಮಾಂಡ್ ಯಾವುದೇ ಸಮಯದಲ್ಲಿ ಯಾವುದೇ ತೀರ್ಮಾನ ತಗೊಳ್ಬಹುದು. ಅದಕ್ಕೆ ಎಲ್ಲರೂ ಬದ್ಧರಾಗಿರಬೇಕು ಅಂತ ಹೇಳೋ ಮೂಲಕ ಸಿದ್ದರಾಮಯ್ಯನವರಲ್ಲಿ, DK ಶಿವಕುಮಾರ್ ಅವರಲ್ಲಿ ಹೈಕಮಾಂಡ್ ತೀರ್ಮಾನಕ್ಕೆ ನೇರವಾಗಿಯೋ ಪರೋಕ್ಷವಾಗಿಯೋ ಸೆಡ್ ಹೊಡೆಯೋಣ ಅಂದ್ಕೊಂಡ್ರೆ ಅದು ಸಾಧ್ಯವಿಲ್ಲ ಅನ್ನೋ ಮೆಸೇಜ್ ಕೊಟ್ಟಂಗಾಗಿದೆ. ಮೊನ್ನೆ ಏನು ಹೇಳಿದರು ಖರ್ಗೆ ಅವರು, ಯಾರನ್ನು ಇಳಿಸ್ಬೇಕು, ಯಾರನ್ನು ಕೂರಿಸ್ಬೇಕು ನಮಗೆ ಗೊತ್ತು ಅಂತ ಹೇಳೋ ಮೂಲಕ, ಇಳಿಸಲ್ಲ ನಾವು ಹೊಸೊಬ್ಬರನ್ನ, ಹತ್ಸಲ್ಲ ಅನ್ನೋದ್ರ ಬಗ್ಗೆ ಅವ್ರು ಏನು ಹೇಳಿಲ್ಲ. ಬಟ್ ಯಾವಾಗ ಹತ್ತಿಸ್ತೀವಿ, ಯಾವಾಗ ಇಳಿಸ್ತೀವಿ ನಮಗೆ ಗೊತ್ತು, ನಾವೇ ಅದನ್ನು ನಿರ್ಧಾರ ಮಾಡೋದು ಅಂತ ಹೇಳಿದ್ರಲ್ಲ. ಈಗ ಅದನ್ನು ಇನ್ನೂ ಸ್ವಲ್ಪ ಕಟುವಾಗಿ ಹೇಳಿ ಕಳಿಸಿರೋದು ಏನು ಅಂತ, ಈಗ ಅದನ್ನು ಮತ್ತಷ್ಟು ಕಠಿಣವಾಗಿ ಆದೇಶ ಹೊರಡಿಸಿರೋದು ಹೈಕಮಾಂಡ್ನಿಂದ, ಕಾಂಗ್ರೆಸ್ ಹೈಕಮಾಂಡ್ನಿಂದ. ಯಾರಾದರೂ ಹೈಕಮಾಂಡ್ ಹೇಳಿದ್ದಕ್ಕೆ ವಿರುದ್ಧವಾಗಿ ನಡೆಯೋದಕ್ಕೆ ಹೋದರೆ, ಬೇಜವಾಬ್ದಾರಿತನದ ಹೇಳಿಕೆಗಳನ್ನು ಕೊಟ್ಟರೆ ಅಥವಾ ನಮ್ಮ ಆಜ್ಞೆಯನ್ನು ಮೀರೋ ಪ್ರಯತ್ನ ಮಾಡಿದ್ರೆ, ತುಂಬ ದಿನ ಅವ್ರಿಗೆ ಟೈಮ್ ಇಲ್ಲ. ತಲೆದಂಡ ಎಷ್ಟೇ ಬಿಗ್ ಲೀಡರ್ ಆಗಿರಲಿ, ಯಾವುದೇ ಹುದ್ದೆಯಲ್ಲಿರಲಿ, ಅಲ್ಲಿಂದ ಅವರನ್ನು ಹೊರದಬ್ಬಲಾಗತ್ತೆ ಅನ್ನುವಂಥ ಸಂದೇಶವನ್ನು ಕೊಟ್ಟಿದ್ದು ಇದು ಕೈಪಾಳ್ಯದ ಪ್ರಭಾವಿಗಳಿಗೆ ಆಘಾತಕಾರಿಯಾಗಿದೆ. ಈಗ ಒಂದು ಲೆಕ್ಕಾಚಾರ ಕೇಳಿಬರ್ತಾ ಇದೆ. ಆಲ್ರೆಡಿ ರಿವ್ಯೂ ಎಕ್ಸ್ಕ್ಲೂಸಿವ್ ಆಗಿ ರಿಪೋರ್ಟನ್ನು ನಿಮ್ಮ ಮುಂದೆ ಇಟ್ಟಿತ್ತು. ಕೈಪಾಳ್ಯದಲ್ಲಿ ಒಂದು ಬಿಸಿ ಚರ್ಚೆ ಶುರುವಾಗಿದೆ ಅಂತ. ರಾಹುಲ್ ಗಾಂಧಿಯವರು ಈ ಬಣಜಗಳ ಜಟಾಪಟಿ ಬೇರೆಯದ್ದೇ ಹಂತಕ್ಕೆ ಹೋಗ್ಬೋದು ಅಂತ ಖರ್ಗೆ ಅವರನ್ನೇ CM ಮಾಡ್ತಾರಾ? DK ಶಿವಕುಮಾರ್ ಅವ್ರಿಗೆ 28ಕ್ಕೆ ನಿಮ್ಮ ದಾರಿ ಕ್ಲಿಯರ್, ಅಲ್ಲಿ ತನಕ ಸಮಾಧಾನವಾಗಿರಿ, 28ರಲ್ಲಿ ಅಧಿಕಾರ ತಗೊಂಬನ್ನಿ, ಕಾಂಗ್ರೆಸ್ಸನ್ನು ನೀವು ಕೂತ್ಕೊಳ್ಳಿ ಅನ್ನುವಂಥ ಒಂದು ಆಯ್ಕೆಯನ್ನು ಇಡುವಂಥ ಸಾಧ್ಯತೆ ಇದೆ. ಇಲ್ಲ, ಇನ್ನೂ ಒಂದೆರಡು ಫಾರ್ಮುಲಾ ರೆಡಿ ಆಗ್ತಿದೆ. ಸೊ ಕೆಲವು ದಿನಗಳಲ್ಲಿ ಒಂದು ಬಣಕ್ಕಂತೂ ಹೈಕಮಾಂಡ್ ಆಘಾತ ಕೊಡುವ ಸ್ಪಷ್ಟ ಸೂಚನೆ ಇದೆ. ಅಷ್ಟು ಸಲೀಸಿಲ್ಲ ಅಂದುಕೊಂಡಂಗೆ ಹೈಕಮಾಂಡ್ಗೆ ಬಿಸಿ ಮುಟ್ಟಿಸಿ ನಾವು ಎಲ್ಲ ಲೆಕ್ಕಾಚಾರ ಅಥವಾ ಅಧಿಕಾರದ ಒಪ್ಪಂದ ಆಗಿದ್ರೂ ಕೂಡ ಅದನ್ನು ತಲೆ ಕೆಳಗೆ ಮಾಡೋಣ ಅಂತ ಯಾರಾದರೂ ಅಂದ್ಕೊಂಡಿದ್ರೆ ಸುಲಭ ಇಲ್ಲ ಅನ್ನೋ ಮೆಸೇಜ್ ಕೂಡ ಇದ್ದಂಗಿದೆ. ಇದು ಯಾವ ತೀರ್ಮಾನ ಆದರೂ ಆಗಬಹುದು, ಯಾರು ಬೇಕಾದರೂ ತ್ಯಾಗ ಮಾಡಬೇಕಾಗಿ ಬರಬಹುದು ಅಂತ ಬೆಳಗಾವಿಲಿ ಹೇಳಿದ್ರಲ್ಲ, ಅದಾದ ಬಳಿಕ ಈ ಮೆಸೇಜ್ ಬಂದಿದೆ ಈಗ. ಸೊ ಯಾರಿಗೆ ಪಟ್ಟ ಕಟ್ಟಬೇಕು ಅಥವಾ ಯಾವ ಸಮಯದಲ್ಲಿ ನಿರ್ಧಾರ ಮಾಡಬೇಕು ನಾವು ಮಾಡ್ತೀವಿ, ಅದಕ್ಕೆ ಒಂದೇ ಒಂದು ಇಂಚು ಹೆಚ್ಚು ಕಡಿಮೆ ಮಾಡೋದಕ್ಕೆ ಬಂದರೆ ಅವರ ತಲೆದಂಡವಾಗತ್ತೆ ಪಕ್ಷದಿಂದ ಅನ್ನುವ
ಒಂದು ಬಿಗ್ ಮೆಸೇಜ್ ಈಗ ಬಂದಿದೆ. ಅದು ಈ ಬೇಜವಾಬ್ದಾರಿತನದ ನಡವಳಿಕೆಗಳಿಗೆ ಕೊಟ್ಟಿರೋ ಕಟ್ಟಾಜ್ಞೆಯ ಸಂದೇಶವಾಗಿದ್ರೂ ಕೂಡ ಮುಂದಾಗಲಿರುವಂತಹ ಬೆಳವಣಿಗೆಗಳಿಗೂ ಕೂಡ ಎಚ್ಚರಿಕೆಯ ಗಂಟೆಯಂತೆ ಕಾಣಿಸ್ತಾ ಇದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.